ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದು ಈ ಜಗತ್ತೇ ಆಶ್ಚರ್ಯಪಡುವಂಥ ಸಂಪತ್ತನ್ನು ಯಾರಾದರೂ ಸಂಪಾದನೆ ಮಾಡಿದಾರ ಅಂತ ಇಲ್ಲಿ ಒಂದು ಲೇಖಕರು ಕೇಳ್ತಾ ಇದ್ದಾರೆ. ಸೊ ಅದು ಯಾರಪ್ಪ ಅಂತಂದರೆ ರಂಗಸ್ವಾಮಿ ಮೂಕನಹಳ್ಳಿ ಅಂತ ಅವರ ಹೆಸರು. ಸೊ ಅವರ ಒಂದು ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆ ಅನ್ನೋ ಒಂದು ಪುಸ್ತಕದ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ, ಸೊ ಈ ಪುಸ್ತಕನ ನಾನು ತೆಗೆದುಕೊಳ್ಳಲಿಕ್ಕೆ ಕಾರಣ ಇವರ ಒಂದು ಇಂಟರ್ವ್ಯೂ. ಇವರ ಇಂಟರ್ವ್ಯೂಗಳನ್ನ ನೀವು ಗಮನಿಸಿದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು. ಇವರ ಇಂಟರ್ವ್ಯೂಗಳನ್ನ ನೋಡ್ತಾ ಇವರ ಬಗ್ಗೆ ಸ್ವಲ್ಪ ಇವರ ರೈಟಿಂಗ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ನನ್ನಲ್ಲಿ ಬಂದಿತ್ತು. ನಾನೇನು ಮಾಡಿದೆ ಅಂದರೆ ಒಂದು ಸಲ ಪುಸ್ತಕದ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಇವರ ಬಗ್ಗೆ ವಿಚಾರಿಸಿದೆ, ಇವರ ಪುಸ್ತಕಗಳು ಇದೆಯೋ ಇಲ್ವೋ ಅಂತ. ಅವ್ರು ಹೇಳಿದ್ರು ಇದೆ, ಬಟ್ ಲಿಮಿಟೆಡ್ ಇದೆ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಇನ್ನೊಂದು ದಿನ ನೋಡೋಣ ಅಂತ ಹೋದೆ. ಮಾರನೇ ದಿನ ಹೋದಾಗ ಅವರಂದರು ಕೇವಲ ಒಂದೇ ಪುಸ್ತಕ ಉಳಿದಿದೆ, ಏನು ಎಕ್ಸ್ಟ್ರಾ ಇತ್ತು ಅದೆಲ್ಲ ಸೋಲ್ಡ್ ಔಟ್ ಆಗಿದೆ. ಅಂದರೆ ಈ ಪುಸ್ತಕದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟೆಡಿಂಗ್ ಇರೋರು, ಆದರೆ ಈ ಪುಸ್ತಕ ಕೂಡ ತುಂಬ ಬೇಗ ಸೇಲ್ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಆ ಒಂದೇ ಒಂದು ಕಾಪಿ ಇತ್ತು. ಅದೇನೇ ಈ ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆ ಅಂತ. ಓಕೆ, ಆಮೇಲೆ ನಾನು ಇದನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿ ಇದರ ಪ್ರೈಸನ್ನು ನೋಡಿದಾಗ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಅರೌಂಡು 300 ಸಮಥಿಂಗ್ ಏನೋ ಇತ್ತು, ಐ ಥಿಂಕ್ 300. ಆವಾಗ ನನ್ನದೇ ತುಂಬ ಕಾಸ್ಟ್ಲಿ ಆಯ್ತಲ್ಲ ಅಂತ. ಆವಾಗ ಅವರು ಒಂದು ಮಾತು ಹೇಳಿದರು, ಏನಪ್ಪ ಅಂತಂದರೆ ಇಷ್ಟು ವಿಷಯಗಳನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿ ರಿಸರ್ಚ್ ಮಾಡಿ ಇಷ್ಟು ಬರೀಬೇಕಂದ್ರೆ ಮಿನಿಮಮ್ ಇಷ್ಟಾದರೂ ಅವರಿಗೆ ಇಡಲೇಬೇಕಲ್ಲ. ಅಂದರೆ ಸ್ಪೆಷಲಿ ಇದು ಬಿಸ್ನೆಸ್ ಬುಕ್ ಆಗಿರೋದ್ರಿಂದ ಮಿನಿಮಮ್ ಇಷ್ಟು ಇರಲೇಬೇಕಲ್ಲ ಅಂತ ಹೇಳಿದರು. ನನಗದು ತುಂಬಾ ಒಂಥರ ಹಿಟ್ ಆಯಿತು ಆ ಮಾತು. ಹೌದಲ್ಲ, ಯಾಕಂದರೆ ನಾವು ಇಂಗ್ಲೀಷ್ಗಳಲ್ಲಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಆಗಲಿ ಅಥವಾ ರಾಬಿನ್ ಶರ್ಮಾ ಅವ್ರ ಪುಸ್ತಕಗಳನ್ನೆಲ್ಲ ಓದಿದ್ವಿ. ಬಟ್ ಆದರೆ ಕನ್ನಡದಲ್ಲಿ ನನಗೆ ಗೊತ್ತಿರೋ ಹಾಗೆ ಅಷ್ಟು ಬಿಸ್ನೆಸ್ ಆಗಿ ಇಂಪ್ಯಾಕ್ಟ್ ಆಗಿ ಬರೆದಿರೋರು ಯಾರೂ ಇಲ್ಲ ಅಂತ ಅನಿಸುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಆ ರೀತಿ ಪುಸ್ತಕಗಳು ಇದ್ದರೂ ಕೂಡ ನನಗೂ ಸಜೆಷನ್ನ ಕೊಡಿ. ಯಾಕಂದರೆ ಬಹುಶಃ ನನ್ನ ಗಮನಕ್ಕೆ ಅದು ಬಂದಿರಲಿಕ್ಕಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಓಕೆ, ನನಗೆ ಈ ಪುಸ್ತಕದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಇದರಲ್ಲಿ ಬರುವ ಕೆಲವು ಅಂಶಗಳನ್ನ ಓದ್ಬಿಡ್ತೀನಿ ನೋಡಿ, ಪರಿವಿಡಿಲಿ ಏನೇನಿದೆ ಅಂತ. ನೀವೇನಾದರೂ ಒಂದು ಬಿಸ್ನೆಸ್ ಕಟ್ಟಬೇಕು ಅಂತಂದರೆ ಕಟ್ಟೋದಕ್ಕೆ ಬೇಕಾದ ಗುಣಲಕ್ಷಣಗಳು ಏನೇನು, ಬಿಸ್ನೆಸ್ ಐಡಿಯಾಸ್ಗಳೇನು, ಮಾರ್ಕೆಟಿಂಗ್ ಸರ್ವೆ ಮಾಡೋದು ಅಥವಾ ರಿಸರ್ಚ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ, ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು, ಪ್ಲಸ್ ಬಿಸ್ನೆಸ್ ಫಾರ್ಮೆಟ್ ಹೇಗಿರಬೇಕು, ಅದರ ಜೊತೆಗೆ ಫೈನಾನ್ಷಿಯಲ್ ಪ್ರೊಜೆಕ್ಷನ್ಗಳನ್ನ ಯಾವ ರೀತಿ ಸಿದ್ಧ ಮಾಡ್ಕೋಬೇಕು, ಯಾವ ರೀತಿ ಹೆಸರಿಡಬೇಕು ಬಿಸ್ನೆಸ್ಗೆ, ಮತ್ತು ಅದಕ್ಕೆ ಬೇಕಾಗುವ ಲೀಗಲ್ ಡಾಕ್ಯುಮೆಂಟ್ಸ್ಗಳೇನು, ಮತ್ತು ಯಾವ ರೀತಿ ಲೊಕೇಶನ್ಗಳಲ್ಲಿ ಇರಬೇಕು, ಮತ್ತು ಯಾವ ರೀತಿ ಸೋಲು ಬಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು, ಮತ್ತು ಕಾಮನ್ನಾಗಿ ಯಾರೆಲ್ಲ ಈ ಚಿಕ್ಕದಾಗಿ ಬಿಸ್ನೆಸ್ಗಳನ್ನ ಶುರು ಮಾಡೋರು ಎದುರಿಸ್ಬಹುದಾದಂಥ ಸಮಸ್ಯೆಗಳೇನು. ಈ ರೀತಿ ತುಂಬ ವಿಷಯಗಳ ಮೇಲೆ ಈ ಪುಸ್ತಕ ಬೆಳಕನ್ನು ಚೆಲ್ಲುತ್ತೆ. ನನಗೆ ಇದರಲ್ಲಿ ಕೆಲವು ವಿಷಯಗಳು ಅರ್ಥನೇ ಆಗಲಿಲ್ಲ ನಿಜ ಹೇಳಬೇಕಂದ್ರೆ. ಏನಕ್ಕೆಂದರೆ ನನಗೆ ಮಾರ್ಕೆಟಿಂದ ಅಷ್ಟು ಕನೆಕ್ಟೆಡ್ ಇಲ್ಲದೇ ಇರೋದ್ರಿಂದ ಮೋಸ್ಟ್ಲಿ ನನಗೆ ಹಾಗೆ ಅನ್ನಿಸ್ತು. ಬಟ್ ಯಾರಾದರೂ ಬಿಸ್ನೆಸ್ ಮಾಡ್ತಿರೋರು ಇದನ್ನು ಓದಿದ್ರೆ ಅವರಿಗೆ ತುಂಬ ರಿಫ್ರೆಶ್ ಆಗುತ್ತೆ. ಆ್ಯಂಡ್ ಅವರಿಗೆ ಗೊತ್ತಿಲ್ಲದಿರೋ ತುಂಬ ವಿಷಯಗಳು ಇವರು ಹೇಳಿದ್ದಾರೆ. ಯಾಕಂದರೆ ಅವರ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಗಳನ್ನು ಹೇಳಿದರೆ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ವಿಷಯ ಅಂದರೆ ಇದನ್ನು ಕಾಮನಾಗಿ ಎಲ್ಲರೂ ಕೂಡ ಓದ್ಬೋದು. ಅಂದರೆ ಒಂದು ಜನರಲ್ ನಾಲೆಡ್ಜ್ ಕೂಡ ಸಿಕ್ಕಿದಾಗೆ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಕೇಳ್ತೀವಿ, PF ಅಂತ ಕೇಳ್ತೀವಿ, ESI ಅಂತ ಕೇಳ್ತೀವಿ. ಇದೆಲ್ಲ ಅಂದರೆ ಏನು ಅಂತ ಗೊತ್ತಿರಲ್ಲ. ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಆ್ಯಂಡ್ ಈಗೆಲ್ಲರೂ ಪ್ರತಿಯೊಂದು ಇದರಲ್ಲೂ ಡಿಜಿಟಲ್ ಮಾರ್ಕೆಟಿಂಗ್ನ ಫೋಕಸ್ ಮಾಡ್ತಾಯಿದ್ದಾರೆ. ಏನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಮುಖ್ಯ, ಅದಿಲ್ಲ ಅಂದರೆ ಏನಾಗುತ್ತೆ, ಈಗಿನ ಕಾಲದಲ್ಲಿ ಹಳೆ ಕಾಲದಲ್ಲೂ ಯಾವ ರೀತಿ ಮಾರ್ಕೆಟ್ ಇತ್ತು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ನನ್ನ ಒಂದು ಸಜೆಷನ್ ಏನಂದರೆ, ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಪಾಸಿಬಲ್ ಇದ್ದರೆ ಈ ಪುಸ್ತಕವನ್ನು ತಗೊಂಡು ಓದಿ. ಇನ್ ಕೇಸ್ ನಿಮಗೆ ಆಗಲ್ಲ, ಓಕೆ ಈಗ ಆಗಲ್ಲ ಅಂತಿದ್ದರೆ ಇವರ ಇಂಟರ್ವ್ಯೂಗಳು ತುಂಬಾ ಅವೈಲಬಲ್ ಇದೆ. ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಆ್ಯಂಡ್ ಇನ್ಸ್ಪೈರ್ ಕೂಡ ಆಗುತ್ತೆ. ಆ್ಯಂಡ್ ಸಾಕಷ್ಟು ವಿಷಯಗಳನ್ನ ಕನ್ನಡದಲ್ಲಿ ಈ ರೀತಿ ಕೂಡ ಒಂದು ಲೇಖಕ ಸಿಕ್ಕಿದ್ದಾರೆ. ಇದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಏನಾದರೂ ಇವರ ಪುಸ್ತಕಗಳನ್ನ ಓದಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ಮತ್ತೆ ಸಿಗೋಣ.